ಒಮ್ಮೆ ಡೋಲಕುಪುರ ಎಂಬ ಸುಂದರ ಗ್ರಾಮವಿತ್ತು. ಅಲ್ಲಿ ಶಾಂತಿ ರೀತಿಯಿಂದ ತಮ್ಮ ದಿನಚರಿಯನ್ನು ನಿರ್ವಹಿಸುತ್ತಿದ್ದರು. ಮಕ್ಕಳು ಆಡುತ್ತಿದ್ದರು ಹಾಗೂ ಸಾಂಪ್ರದಾಯಿಕ ಮನೆಗಳಲ್ಲಿ ಸುತ್ತಲೂ ಹಸಿರುಮಯ ಪ್ರಕೃತಿ ಇತ್ತು. ಅಲ್ಲಿ ಭೀಮ ಎಂಬ 9 ವರ್ಷದ ಬಾಲಕನಿದ್ದನು. ಅವನಿಗೆ ಅಪಾರ ಶಕ್ತಿ ಮತ್ತು ಧೈರ್ಯವಿತ್ತು. ಅವನು ಸ್ನೇಹಿತರಾದ ಚುಟ್ಕಿ, ರಾಜು ಮತ್ತು ಜಗ್ಗು ಅವರೊಂದಿಗೆ ಭೀಮ ಗ್ರಾಮವನ್ನು ಕಾಪಾಡುತ್ತಿದ್ದನು. ಒಂದು ದಿನ ಖೀರ್ಮಾದ ಎಂಬ ದೆವ್ವ ಡೋಲಕಪುರವನ್ನು ಆಕ್ರಮಿಸಲು ಬಂದು ಗ್ರಾಮಸ್ಥರಿಗೆ ತೊಂದರೆ ನೀಡಲು ಪ್ರಾರಂಭಿಸಿತು. ಭೀಮ ಮತ್ತು ಅವನ ಸ್ನೇಹಿತರು ಖೀರ್ಮಾದವನ್ನು ಎದುರಿಸಲು ತೀರ್ಮಾನಿಸಿದರು. ಅವರು ತಂತ್ರಗಳನ್ನು ರೂಪಿಸಿ ಖೀರ್ಮಾದವನ ದುಷ್ಟ ಯೋಜನೆಗಳನ್ನು ವಿಫಲಗೊಳಿಸಿದರು. ಅಂತಿಮವಾಗಿ ಭೀಮ ತನ್ನ ಶಕ್ತಿಯಿಂದ ಖೀರ್ಮಾದನನ್ನು ಸೋಲಿಸಿ ಡೋಲಕಪುರಕ್ಕೆ ಶಾಂತಿಯನ್ನು ಮರಳಿ ತಂದನು. ಗ್ರಾಮಸ್ಥರು ಭೀಮ ಮತ್ತು ಅವನ ಸ್ನೇಹಿತರ ಧೈರ್ಯವನ್ನು ಮೆಚ್ಚಿದರು. ಈ ಘಟನೆ ಅವರ ಸ್ನೇಹವನ್ನು ಇನ್ನಷ್ಟು ಬಲಪಡಿಸಿತು. ಪುನಃ ಡೋಲಕಪುರ ಗ್ರಾಮ ಶಾಂತಿಯುತವಾಯಿತು. ಹಬ್ಬದ ವಾತಾವರಣ ಮೂಡಿತು. ಎಲ್ಲರೂ ಮನೆ ಮನೆಯಲ್ಲೂ ಹಬ್ಬದ ಆಚರಣೆ ನೀಡಿತು. ಹೀಗೆ ಈ ಕಥೆಯ ಮೂಲಕ ನಾವು ಧೈರ್ಯ, ಸ್ನೇಹ ಮತ್ತು ಒಗ್ಗಟ್ಟಿನ ಮಾತನ್ನು ತಿಳಿಯಬಹುದು.